ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್. ನೋಡ್ತಾ ಇರ್ಬೋದು ಆರೋಗ್ಯ ಕ್ಷೇಮ ಕೇಂದ್ರ ಅಂದರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದರ ಎದುರುಗಡೆನೇ ಏನಪ್ಪ ಅಂದರೆ ಕಸದ ರಾಶಿ. ನಾನು ಕೆಲಸದ ಕಾರಣ ಈ ರಸ್ತೆಯಲ್ಲಿ ತೆರಳಬೇಕಾದ್ರೆ ಮಕ್ಕಳು ಆಟ ಆಡೋದನ್ನೆಲ್ಲ ನೋಡಿದೆ. ನಾನು ಇವ್ರಿಗೆ ಏನು ಹೇಳೋದು ಅಂದರೆ ಇವರ ಒಂದು ಭವಿಷ್ಯ ಉಜ್ವಲವಾಗಿರಬೇಕು, ಇವ್ರಿಗೆ ಒಳ್ಳೆಯ ವ್ಯವಸ್ಥೆ ಬೇಕು. ಇವ್ರಿಗೆ ಆಟ ನೋಡಿ, ಆಟ ಅಂದರೆ ಇಂಟ್ರೆಸ್ಟ್ ಇದೆ, ಆಟ ಆಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇವರು ಬೆಳೆಯುವಂತಹ ವಾತಾವರಣ ಎಂಥದ್ದು, ಸ್ವಚ್ಛತೆಯಿಂದಿತ್ತ, ಕಸದಿಂದಿತ್ತ, ಇದು ಪರಿಣಾಮ ಇವ್ರ ಮೇಲೆ. ನಮ್ಮ ಸಮಾಜ ಚೆನ್ನಾಗಿ ಇರಬೇಕು, ಚೆನ್ನಾಗಿ ಇಟ್ಕೋಬೇಕು ಅನ್ನೋಂಥ ಪರಿಣಾಮಕಾರಿಯಾದಂತಹ ಒಂದು ಅಂಶನ ನಾವು ಇವರಲ್ಲಿ ಬಿತ್ತಬೇಕು ಅಂದರೆ ನಮ್ಮ ಸಮಾಜದಲ್ಲಿ ಈ ರೀತಿ ಕಸ ಇರೋದು, ಮುಖ್ಯ ರಸ್ತೆಗಳಲ್ಲಿ ಕಸ ಇರೋದು, ಮುಖ್ಯವಾಗಿ ನಮ್ಮ ಸ್ವಚ್ಛತೆನ ಪಾಠ ಮಾಡುವಂಥದ್ದು, ತಿಳಿ ಹೇಳುವಂತಹ ಒಂದು ಆರೋಗ್ಯ ಕ್ಷೇಮ ಕೇಂದ್ರದ ಪಕ್ಕದಲ್ಲೇ ಈ ರೀತಿ ಕಸ ಇರೋದು. ಯಾರು ಆಗ್ತಾ ಇದ್ದಾರೆ ಅಂದರೆ ನಮ್ಮವರೇ ಆಗ್ತಾ ಇದ್ದಾರೆ. ಬಟ್ ನೋಡಿ, ಮಹಾನಗರ ಪಾಲಿಕೆ ವತಿಯಿಂದ ಮನೆ ಮನೆಗೆ ಗಾಡಿ ಬರುತ್ತೆ, ಆದರೂ ರಸ್ತೆಯಲ್ಲಿ ತಂದು ಕಸ ಹಾಕ್ತಾರೆ. ಮತ್ತು ಬರ್ತಕ್ಕಂತಹ ರೋಗಿಗಳಿಗೆ ಸ್ವಚ್ಛತೆಯ ಬಗ್ಗೆ ಒಂದು ತಿಳಿ ಹೇಳಿ ಕಳಿಸ್ತಾರೆ ಆರೋಗ್ಯಾಧಿಕಾರಿಗಳು. ಆದರೆ ಇದು ವ್ಯವಸ್ಥೆ, ಈ ವ್ಯವಸ್ಥೆನ ಸುಧಾರಣೆ ಯಾಕೆ ಮಾಡಬೇಕು ಅಂದರೆ ನಮ್ಮ ಈ ಮಕ್ಕಳಿಗೆ ಒಳ್ಳೆ ಸುಸರ್ಜಿತವಾದಂತಹ ಒಂದು ಆಟದ ಮೈದಾನ, ಅವ್ರಿಗೆ ಒಂದು ಪಾರ್ಕು, ಅದರಲ್ಲಿ ಗ್ರಂಥಾಲಯಗಳು, ಇದು ನಮ್ಮ ಒಂದು ವಾತಾವರಣದಲ್ಲಿ ಇರಬೇಕಾದಂಥದ್ದೇ ಹೊರತು ಕಸದ ರಾಶಿ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಮ್ಮ ವ್ಯವಸ್ಥೆ ಸುಧಾರಣೆ ಎಲ್ಲಿ ತನಕ ಅಂದರೆ ನಾವು ನಮ್ಮ ಬೇಡಿಕೆಗಳನ್ನು ಎಲ್ಲಿ ತನಕ ವ್ಯವಸ್ಥೆಗೆ ಮುಟ್ಟಿಸೋದಿಲ್ವೋ ಅಲ್ಲಿ ತನಕ ಸುಧಾರಣೆ ಆಗೋದಿಲ್ಲ. ಹಾಗಾಗಿ ಈ ವಿದ್ಯಾವಂತ ಮಕ್ಕಳನ್ನು ನಾವು ಒಂದು ಸಮಾಜದಲ್ಲಿ ಈ ಜಾಗೃತಿ ಮೂಡಿಸಬೇಕು ಅಂದರೆ ಇವರಿಂದನೇ ಸಾಧ್ಯ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತಾ ಅನ್ನುವಂಥ ಮಾತಿದೆ. ಇವರೇನಾದರೂ ನಮ್ಮ ಸಮಾಜದ ಬಗ್ಗೆ ಜಾಗೃತಿ ಮತ್ತು ಅರಿವು ತಗೊಂಡ್ರೆ ನಮ್ಮ ಸಮಾಜ ಸುಧಾರಣೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಇವರ ಸಮ್ಮುಖದಲ್ಲಿ ನಾನು ಬೇಡಿಕೆ ಇಡೋದೇನಪ್ಪ ಅಂದರೆ ಆಟ ಆಡುವಂಥ ಜಾಗದಲ್ಲಿ ಆಟ ಆಡುವಂತಹ ಒಂದು ಹುಮ್ಮಸ್ಸಿರುವಂಥ ಈ ಮಕ್ಕಳಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದ್ಮೇಲೆ ಆ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕಾಗಿರೋದು ಜವಾಬ್ದಾರಿಯುತ ಸ್ಥಾನದಲ್ಲಿರೋರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಹೆಚ್ಚಿಗೆ ಹೇಳಿದ್ರೆ ಏನೂ ಇಲ್ಲ. ಸ್ವಚ್ಛತೆ ಇರಬೇಕು ನಮ್ಮ ನಗರ, ನಮ್ಮ ಮೈಸೂರು ನಗರ ಸ್ವಚ್ಛ ನಗರ ನಂಬರ್ 1 ಆಗಬೇಕು ಅಂದರೆ ಇದರಲ್ಲಿ ನಮ್ಮ ಶ್ರಮವೂ ಇರಬೇಕು, ನಮ್ಮ ಪಾಲುದಾರಿಕೆಯೂ ಇರಬೇಕು. ಧನ್ಯವಾದಗಳು.